ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡಿದ ರಾಜಣ್ಣ ಪುತ್ರ MLC ರಾಜೇಂದ್ರ ಈ ಕುರಿತಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಐಜಿಪಿಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೀನಿ, ಹನಿ ಟ್ರ್ಯಾಪ್ ಸೂತ್ರಧಾರನಿಗೆ ನೇರ ಎಚ್ಚರಿಕೆಯನ್ನು ರಾಜೇಂದ್ರ ಕೊಟ್ಟಿದ್ದಾರೆ. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನು ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ಟಿನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಪಬ್ಲಿಕ್ ಲೈಫಲ್ಲಿ ಇವೆಲ್ಲ ಸಹಜ. ಸೊ ಅದರಿಂದ ಬರ್ತಾರೆ ಹೋಗ್ತಾರೆ. ನಾನೇನು ಅದಕ್ಕೇನು ಜಾಸ್ತಿ ಇದಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ಈ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಸದ್ಯಕ್ಕೆ ಆಗ್ತಾರಂಥ ಬೆಳವಣಿಗೆ ಬಗ್ಗೆ ಫೈನಲ್ ಆಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಏನು ಬೆಳವಣಿಗೆ ಆಗ್ತಾ ಇದೆ, ನಾನು ಮೊದಲನೇ ಪ್ರಾರಂಭದಲ್ಲಿ ಹೇಳಿದಾಗೆ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದರೂ ಒಬ್ಬ ಇಡೀ ರಾಷ್ಟ್ರದಲ್ಲೊಬ್ಬ ವ್ಯಕ್ತಿ ಮೇಲೆ, ಪ್ರಜೆ ಮೇಲೆ ಇಂಥ ಆಗೋವಂಥದ್ದನ್ನು ನಿಲ್ಲಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಲಬೇಕಿದು. ಸೊ ಅದರಿಂದ ನಾನು ಹೇಳೋವಂಥದ್ದು, ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ, ಸೊ ಅವ್ರಿಗೆ ಇದು ಒಂದು ಅಂತ್ಯ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ. ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ. ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ. ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ ಎಲ್ಲ ಗೊಂದಲ ಗದ್ದಲದ ನಡುವೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಇವತ್ತು CM ಸಿದ್ದರಾಮಯ್ಯ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಈ ಕುರಿತಾಗಿ ಚರ್ಚೆ ಆಗಿದೆ. ಆದಷ್ಟು ಬೇಗ ಇದನ್ನು ತನಿಖೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆದರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತನಿಖೆ ಮಾಡಿ ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಗುರುವಾರ ರಾಜಣ್ಣ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಕೇಂದ್ರ ಒಂದು ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡಿದ ರಾಜಣ್ಣ ಪುತ್ರ MLC ರಾಜೇಂದ್ರ ಈ ಕುರಿತಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಐಜಿಪಿಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೀನಿ, ಹನಿ ಟ್ರ್ಯಾಪ್ ಸೂತ್ರಧಾರನಿಗೆ ನೇರ ಎಚ್ಚರಿಕೆಯನ್ನು ರಾಜೇಂದ್ರ ಕೊಟ್ಟಿದ್ದಾರೆ. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನು ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ಟಿನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಪಬ್ಲಿಕ್ ಲೈಫಲ್ಲಿ ಇವೆಲ್ಲ ಸಹಜ. ಸೊ ಅದರಿಂದ ಬರ್ತಾರೆ ಹೋಗ್ತಾರೆ. ನಾನೇನು ಅದಕ್ಕೇನು ಜಾಸ್ತಿ ಇದಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ಈ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಸದ್ಯಕ್ಕೆ ಆಗ್ತಾರಂಥ ಬೆಳವಣಿಗೆ ಬಗ್ಗೆ ಫೈನಲ್ ಆಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಏನು ಬೆಳವಣಿಗೆ ಆಗ್ತಾ ಇದೆ, ನಾನು
ಮೊದಲನೇ ಈ ಪ್ರಾರಂಭದಲ್ಲಿ ಹೇಳಿದಾಗೆ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದರೂ ಒಬ್ಬ ಇಡೀ ರಾಷ್ಟ್ರದಲ್ಲೊಬ್ಬ ವ್ಯಕ್ತಿ ಮೇಲೆ, ಪ್ರಜೆ ಮೇಲೆ ಇಂಥ ಆಗೋವಂಥದ್ದನ್ನು ನಿಲ್ಲಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಲಬೇಕಿದು. ಸೊ ಅದರಿಂದ ನಾನು ಹೇಳೋವಂಥದ್ದು, ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ, ಸೊ ಅವ್ರಿಗೆ ಇದು ಒಂದು ಅಂತ್ಯ. ಅರೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ, ಅಲ್ಲಿ ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ. ಅರೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ, ಅಲ್ಲಿ ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ. ಅರೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ, ಅಲ್ಲಿ ಡೆಲ್ಲಿದಾಗ ಆಗ್ಯದೇನು ಸುಮ್ಮನೆ. ಅರೆ ಇದೆಲ್ಲ ಗೊಂದಲ ಗದ್ದಲದ ನಡುವೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಈ ಕುರಿತಾಗಿ ಚರ್ಚೆ ಆಗಿದೆ. ಆದಷ್ಟು ಬೇಗ ಇದನ್ನು ತನಿಖೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆದರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತನಿಖೆ ಮಾಡಿ ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಗುರುವಾರ ರಾಜಣ್ಣ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದೇ ಈಗಿರುವಂಥ ಕುತೂಹಲ. ಕೇಂದ್ರ ಒಂದು ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡಿದ ರಾಜಣ್ಣ ಪುತ್ರ MLC ರಾಜೇಂದ್ರ ಈ ಕುರಿತಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. IGPಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೀನಿ, ಹನಿ ಟ್ರ್ಯಾಪ್ ಸೂತ್ರಧಾರನಿಗೆ ನೇರ ಎಚ್ಚರಿಕೆಯನ್ನು ರಾಜೇಂದ್ರ ಕೊಟ್ಟಿದ್ದಾರೆ. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನು ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಪಬ್ಲಿಕ್ ಲೈಫಲ್ಲಿ ಇವೆಲ್ಲ ಸಹಜ. ಸೊ ಅದರಿಂದ ಬರ್ತಾರೆ ಹೋಗ್ತಾರೆ. ನಾನೇನು ಅದಕ್ಕೇನು ಜಾಸ್ತಿ ಇದು ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ಈ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಸದ್ಯಕ್ಕೆ ಆಗ್ತಾರಂಥ ಬೆಳವಣಿಗೆ ಬಗ್ಗೆ ಫೈನಲ್ ಆಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಏನು ಬೆಳವಣಿಗೆ ಆಗ್ತಾ ಇದೆ, ನಾನು ಮೊದಲನೇ ಪ್ರಾರಂಭದಲ್ಲಿ ಹೇಳಿದಾಗೆ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದರೂ ಒಬ್ಬ ಇಡೀ ರಾಷ್ಟ್ರದಲ್ಲೊಬ್ಬ ವ್ಯಕ್ತಿ ಮೇಲೆ, ಪ್ರಜೆ ಮೇಲೆ ಇಂಥ ಆಗೋವಂಥದ್ದನ್ನು ನಿಲ್ಲಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಲಬೇಕಿದು. ಸೊ ಅದರಿಂದ ನಾನು ಹೇಳೋವಂಥದ್ದು, ಇದು